ಇವತ್ತು ಸಂಜು ಮತ್ತೆ ಗೀತಾ ಅವರ ಫಂಕ್ಷನ್ ಜಗಳ. ಫಂಕ್ಷನ್ ಚೆನ್ನಾಗಾಯ್ತಲ್ಲ. ನಿಮ್ಮಮ್ಮ ಇದ್ದಾರಾ? ಹೋದ್ರಾ? ಈ ತರ ಫಂಕ್ಷನ್ ಮಾಡಿದ್ರೆ ಯಾರು ಇರ್ತಾರೆ? ನಮ್ಮಮ್ಮ ಹೋದ್ರು ಗೊತ್ತಾ? ಏನಾಯ್ತು? ಚೆನ್ನಾಗೇ ಇತ್ತಲ್ಲ ಫಂಕ್ಷನ್. ಏನಾಗಿತ್ತು? ಎಂತ ಫಂಕ್ಷನ್? ನಾನು ಎಂತ ಹೇಳಿದ್ದು? ದೊಡ್ಡ ಚೌಟ್ರಿ ಬುಕ್ ಮಾಡಿ ಅಂತ ಹೇಳಿಲ್ವಾ ನಿಮಗೆ? ನಮ್ಮ ಕಡೆಯೆಲ್ಲ ಬರ್ತಾರೆ ಅಂತ ಹೇಳಿದ್ದೆ ನಾನು ಮುಂಚೆನೆ. ನಿಮ್ಮ ಕಡೆಯವರು ಬಂದಿದ್ರಲ್ವಾ? ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋದ್ರಲ್ವಾ? ಇನ್ನೇನಾಗಿತ್ತು? ಇನ್ನೇನು ಮಾಡಬೇಕಾಗಿತ್ತು? ನಾನು ದೊಡ್ಡ ಚೌಟ್ರಿ ಬುಕ್ ಮಾಡಿ ಅರೇಂಜ್ಮೆಂಟ್, ಬ್ಯಾಕ್ಗ್ರೌಂಡ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿರ್ಬೇಕಂತ ಹೇಳಿದ್ದೆ. ನಮ್ಮ ಕಡೆಯೆಲ್ಲ ನಕ್ಕು ಬಿಟ್ರು ಗೊತ್ತಾ? ಏನು ನಿಮ್ಮ ಕಡೆಯವ್ರ ಬಗ್ಗೆ ಮಾತಾಡ್ತೀಯ? ಅವನು ಇದ್ದ, ಅವರೆಲ್ಲ ಕುಡ್ದು ಅಲ್ಲಿ ಎಲ್ಲ ಉಗುಳಿದ್ದಾರೆ ಮನೆಗೆ. ಅದನ್ನು ಹೋಗಿ ತೊಳಿ, ಆವಾಗ ಗೊತ್ತಾಗುತ್ತೆ ನಿನಗೆ ನಿಮ್ಮ ಕಡೆಯವ್ರ ಬಗ್ಗೆ. ಹೇಳ್ತೀಯ ನಮ್ಮ ಕಡೆಯವರು ಅಂತ. ಏನಾಗಿತ್ತು ನಿಮ್ಮ ಕಡೆಯವರಿಗೆ? ಚೆನ್ನಾಗೇ ಇತ್ತಲ್ಲ. ಹೀಗೆ ಯಾಕೆ ಮಾತಾಡ್ತೀರಾ? ನಮ್ಮ ಕಡೆ ಏನು ಮಾಡಿದ್ದಾರೆ? ಮತ್ತೆ ಫಂಕ್ಷನ್ ಅಂದಮೇಲೆ ಡ್ರಿಂಕ್ಸ್ ಎಲ್ಲ ಇದ್ದೇ ಇರುತ್ತಲ್ವಾ? ಬಂದವರಿಗೇನು ಮಾತಾಡಿ ಹೋಗ್ತಾರೆ. ನಮ್ಮ ದುಡ್ಡು ಎಷ್ಟಿದೆಯೋ ಅಷ್ಟೇ ಕಾಲು ಚಾಚಬೇಕು. ನಮ್ಮ ಹತ್ರ ಇದೆ ಅಂತ ಸುಮ್ಮನೆ ಎಲ್ಲದೂ ತೂರಾಡೋದಲ್ಲ. ನೀನು ಉಳಿಸ್ಕೊಂಡ್ರೆ ನಿನಗೆ ಬೇಕು ಬರುತ್ತೆ ಮರೈತಿ. ನೀನು ಕಳ್ಕೊಂಡ್ರೆ ನಿಂದು, ಉಳಿಸ್ಕೊಂಡ್ರೆ ನಿಂದು. ಯಾರೋ ಏನೋ ಹೇಳ್ತಾರೆ ಅಂತ ನಮ್ದೆಲ್ಲ ಬಿಟ್ಟು ಏನೇನೋ ಮಾಡೋಕ್ಕಾಗುತ್ತಾ? ಎಲ್ಲ ಚೆನ್ನಾಗೇ ಇತ್ತು. ಎಲ್ಲರೂ ವಿಶ್ ಮಾಡಿ ಚೆನ್ನಾಗೇ ಹೋಗಿದ್ದಾರೆ. ಇಷ್ಟೇ ಸಾಕು. ಬರೀ ಇದನ್ನ ಹೇಳ್ರಿ, ಎಲ್ಲದ್ರಾಗೂ ಉಳಿಸೋದನ್ನೇ ಮಾಡ್ರಿ ನೀವು. 1000 ಜನ 1000 ಹೇಳ್ತಾರೆ. ಮನೆ ಸೊಸೆ ಹೇಗಿರ್ಬೇಕು ಗೊತ್ತಾ? ಗಂಡನ ಮನೆದು ಒಂದು ಸಣ್ಣ ತುಣುಕು ಬಿಟ್ಟು ಕೊಡಬಾರ್ದು. ಹಾಗೆ ಇರ್ಬೇಕು ಹೆಣ್ಮಕ್ಳು. ಎಲ್ಲದಕ್ಕೂ ಹಾಗಿದೆ ಹೀಗಿದೆ ಎಲ್ಲದಕ್ಕೂ ನೀನು ಹಿಂಗೆ ಮಾಡ್ಕೊಂತಾನೆ ಬಂದ್ಬಿಟ್ಟೆ. ನಾನು ಕರೆಕ್ಟಾಗೇ ಮಾತಾಡ್ತಾ ಇದ್ದೇನೆ. ಎಲ್ಲ ನೀವು ನಿಮ್ಮ ಅಮ್ಮನ ಹಾಗೆ. ನಿಮ್ಮಮ್ಮ ನಿಮ್ಮಪ್ಪ ನಮ್ಮ ಕಡೆ ಯಾರನ್ನೂ ಸರಿಯಾಗಿ ಮಾತಾಡಿಸ್ಲೇ ಇಲ್ಲ ಗೊತ್ತಾ? ಅವರೆಲ್ಲ ಕರೆಕ್ಟಾಗಿ ಮಾತಾಡ್ಸಿರ್ತಾರೆ. ನೀನು ಫಸ್ಟು ಎಲ್ಲರನ್ನೂ ಮಾತಾಡ್ಸಿರಲ್ಲ. ಬರೀ ಹಾಗೆ ಅರೇಂಜ್ಮೆಂಟು, ಹೀಗೆ ಅರೇಂಜ್ಮೆಂಟು, ಮೇಕಪ್ಪು, ಸೀರೆ ಇದರಲ್ಲೇ ಇರ್ತೀಯ ಬರೀ. ಫಸ್ಟು ನಮ್ಮ ಕಡೆಯವರು ನಿಮ್ಮ ಕಡೆಯವರು ಅನ್ನೋದು ಬಿಡು. ಇದು ನಮ್ಮ ಮನೆ, ನಮ್ಮ ಮಕ್ಕಳು, ನನ್ನ ಫಂಕ್ಷನ್ ಎಂದು ಒಳ್ಳೆ ಮನಸ್ಸಿನಿಂದ ಫಂಕ್ಷನ್ ಮಾಡು ಮರೈತಿ. ಯಾರು 1000 ಜನ 1000 ಹೇಳ್ತಾರೆ. ಅವ್ರು ಬರ್ತಾರೆ ಅಂತ ಅವರಿಗೆಲ್ಲ ಖರ್ಚು ಮಾಡಿ ಇರೋ ದುಡ್ಡನ್ನೆಲ್ಲ ಕಳ್ಕೊಂಡು ದೇಶ ಬಿಟ್ಟು ಹೋಗ್ಬೇಕೇನೋ? ನನ್ನ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಎಲ್ಲದೂ ಚಂದನೇ ಇರಬೇಕು. ಜನದ ತಲೆ ಕೆಡ್ಸ್ಕೋಬೇಡ. ಕೋಟಿ ಖರ್ಚು ಮಾಡಿದ್ರೂ ಮಾತಾಡ್ತಾರೆ, 1000 ಖರ್ಚು ಮಾಡಿದ್ರೂ ಮಾತಾಡ್ತಾರೆ. ನಮಗೆ ಹೆಂಗೆ ನಮ್ಮ ಪದ್ಧತಿ ಇದ್ದತ್ತೋ ಆ ರೀತಿ ನಾವು ಖರ್ಚು ಮಾಡುವ. ಈಗ ಸಾಕು, ಇದ್ರ ಬಗ್ಗೆ ಮಾತಾಡಬೇಡ. ಜಗಳ ನೋಡಿದ್ರಲ್ಲ, ನಮ್ಮ ಕತೆನ ಶೇರ್ ಮಾಡಿ.